ಮತ್ತು ಸೆಕೆಂಡ್ PUC ಮಿಡ್ ಟರ್ಮ್ ಎಕ್ಸಾಮ್ ಕ್ವಶನ್ ಪೇಪರ್ಸ್ಗಳಲ್ಲಿ ನಾನು ಅಕೌಂಟೆನ್ಸಿ ಕ್ವಶನ್ ಪೇಪರ್ನ ಲಾಸ್ಟ್ ಇಯರಲ್ಲಿ ಆಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯನ್ನು ನಾನು ನಿಮಗೆ ಕೊಡ್ತಾ ಇದ್ದೀನಿ. ಸೊ ಪ್ಯಾಟರ್ನ್ ಅರ್ಥ ಮಾಡ್ಕೊಡ್ರಿ, ಸೇಮ್ ಪ್ಯಾಟರ್ನಲ್ಲಿ ಕ್ವಶನ್ಸ್ಗಳು ಬರ್ತವೆ. ಸೊ ಎಷ್ಟೋ ಕ್ವಶನ್ಸ್ಗೂ ರಿಪೀಟ್ ಆಗ್ತಕ್ಕಂಥ ಸಾಧ್ಯತೆಗಳು ಕೂಡ ತುಂಬಾ ಇದ್ದಾವೆ. ಸೊ ದಯಮಾಡಿ ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಉಳಿದ ಎಲ್ಲ ವಿಷಯಗಳ ಪ್ರಶ್ನೆ ಪತ್ರಿಕೆಗಳನ್ನು ನೋಡಬೇಕಾದ್ರೆ PUC ಫಸ್ಟ್ ಆ್ಯಂಡ್ ಸೆಕೆಂಡ್ ಇಯರ್ ಎಕ್ಸಾಮ್ ಕ್ವಶನ್ ಪೇಪರ್ ಅಂತಲೇ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡಿ ಅಂತ ಹೇಳ್ತಾ ವಿಡಿಯೋಗಳನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ ಫಸ್ಟ್ ಪಾರ್ಟ್ ಎದಲ್ಲಿ ನೋಡೋದಾದರೆ ಫಸ್ಟ್ ಮೇನ್ಸಲ್ಲಿ 5 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತಾವೆ. ಈಚ್ ಅ ಕ್ವಶನ್ ಕ್ಯಾರಿ 1 ಮಾರ್ಕ್ ಅಂತ ಹೇಳ್ತಾರೆ. ಸೊ ಫಸ್ಟ್ ಕ್ವಶನ್, ದ ಲಿಬಿಲಿಟಿ ಆಫ್ ಅ ಪಾರ್ಟ್ನರ್ ಫಾರ್ ಆ್ಯಕ್ಟ್ಸ್ ಆಫ್ ದ ಫರ್ಮ್ ಈಸ್ ಡ್ಯಾಶ್ ಅಂತ ಇದೆ. ಸೆಕೆಂಡ್ ಒನ್, ವಿಚ್ ಈಸ್ ದ ಫಾಲೋವಿಂಗ್ ಆರ್ ಟ್ರೀಟೆಡ್ ಆ್ಯಸ್ ರೀಕನ್ಸ್ಟಿಟ್ಯೂಷನ್ ಆಫ್ ಅ ಮೆಂಬರ್ಶಿಪ್ ಫರ್ಮ್. ಥರ್ಡ್ ಕ್ವಶನ್ ಏನಿದೆ ಅಂದರೆ A, B, C are partners sharing profits in the ratio 5:3:2. Up C retires, the new profit sharing ratio between A and B will be ಅಂತ ಕೇಳಿದ್ದಾರೆ. ಫೋರ್ತದಲ್ಲಿ ನೋಡಿ, when a partner agrees to undertake dissolution work of firm for remuneration, such a remunerations is debited to. ಲಾಸ್ಟ್ ಫಿಫ್ತ್ದಲ್ಲಿ, more applications are received than offered to the public is called ಅಂತ ಕೇಳಿದ್ದಾರೆ. ಇನ್ನು ನೆಕ್ಸ್ಟ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ 5 ಇರ್ತಾವೆ, ಮೇಲೇನೆ ಆನ್ಸರ್ ಇರ್ತಾವೆ, ಅವುಗಳನ್ನು ಆರಿಸಿ ಬರೀಬೇಕು. ಓಲ್ಡ್ ಸಿಕ್ಸ್ತ್ದಲ್ಲಿ, ಅಂಡರ್ ಫ್ಲುಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್ ದ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಬ್ಯಾಲೆನ್ಸಸ್ ಡ್ಯಾಶ್ ಫ್ರಾಮ್ ಟೈಮ್ ಟು ಟೈಮ್ ಅಂತ ಇದೆ. ಸೆವೆಂತ್ದಲ್ಲಿ, ಓಲ್ಡ್ ರೇಷಿಯೋ ಮೈನಸ್ ನ್ಯೂ ರೇಷಿಯೋ ಈಸ್ ಈಕ್ವಲ್ ಟು ಡ್ಯಾಶ್ ಅಂತ ಇದೆ, ಸ್ಯಾಕ್ರಿಫೈಸ್ ರೇಷಿಯೋ ಬರ್ತಿರ್ಬೋದು. ಏಟ್ತ್ದಲ್ಲಿ, ಡ್ಯಾಶ್ ರೇಷಿಯೋ ಈಸ್ ಯೂಸ್ಡ್ ಫಾರ್ ಅಡ್ಜಸ್ಟ್ಮೆಂಟ್ ಆಫ್ ಕಂಟಿನ್ಯೂಯಿಂಗ್ ಪಾರ್ಟ್ನರ್ಸ್ ಕ್ಯಾಪಿಟಲ್ಸ್ ಅಂತ ಕೇಳಿದ್ದಾರೆ. ನೈನ್ತ್ದಲ್ಲಿ, ಎಟ್ ದ ಟೈಮ್ ಆಫ್ ಡಿಸ್ಸೊಲ್ಯೂಷನ್ ಆಫ್ ಅ ಪಾರ್ಟ್ನರ್ಶಿಪ್ ಫರ್ಮ್, ಔಟ್ಸೈಡ್ ಲಿಬಿಲಿಟಿ ಅಕೌಂಟ್ ಅಪಿಯರಿಂಗ್ ಇನ್ ಬ್ಯಾಲೆನ್ಸ್ ಶೀಟ್ ಈಸ್ ಕ್ಲೋಸ್ಡ್ ಬೈ ಟ್ರಾನ್ಸ್ಫರಿಂಗ್ ಟು ದ ಡ್ಯಾಶ್ ಸೈಡ್ ಆಫ್ ರಿಯಲೈಸೇಷನ್ ಅಕೌಂಟ್ ಅಂತ ಇದೆ. ಸೊ ಟೆಂತಲ್ಲಿ, ಪ್ರಾಫಿಟ್ ಆ್ಯಂಡ್ ಪೋರ್ ಫ್ಯೂಚರ್ ಆಫ್ ಶೇರ್ಸ್ ಈಸ್ ಟ್ರಾನ್ಸ್ಫರ್ಡ್ ಟು ಡ್ಯಾಶ್ ಅಕೌಂಟ್ ಅಂತ ಇರ್ತಕ್ಕಂಥದ್ದು. ಇನ್ನು ಮ್ಯಾಚ್ ದ ಫಾಲೋವಿಂಗಲ್ಲಿ ನೋಡ್ಕೊಡ್ರಿ, ಮ್ಯಾಚ್ ದ ಫಾಲೋವಿಂಗಲ್ಲಿದೆ ಕರೆಂಟ್ ಅಕೌಂಟ್ ಇದೆ, ಗುಡ್ ವಿಲ್ ಇದೆ, ಎಕ್ಸಿಕ್ಯೂಟರ್ಸ್ ಅಕೌಂಟ್ ಇದೆ, ಡಿಸ್ಸೊಲ್ಯೂಷನ್ ಆಫ್ ಪಿ ಫರ್ಮ್ ಇದೆ, ಡಿವಿಡೆಂಟ್ ಇದೆ. ಇಲ್ಲಿ ಬಿದಲ್ಲಿರ್ತಕ್ಕಂಥವುಗಳ ಜೊತೆಗೆ ಮ್ಯಾಚ್ ಮಾಡಿ ಬರಿಬೇಕು. ಇನ್ನು 1 ಮಾರ್ಕ್ ಕ್ವಶನ್ಸ್ಗಳನ್ನ ನೋಡ್ಕೊಡ್ರಿ, ಭಾಳ ಈಸಿಯಾಗಿರ್ತಕ್ಕಂಥದ್ದು ಇದಾವೆ ಅಂತ ಅನಿಸ್ತದೆ. ಎಟ್ ವಾಟ್ ರೇಟ್ ಇಂಟ್ರೆಸ್ಟ್ ಆ್ಯಂಡ್ ಅಡ್ವಾನ್ಸ್ ಬೈ ಅ ಪಾರ್ಟ್ನರ್ಸ್ ಈಸ್ ಟು ಬಿ ಪೇಡ್ ಆ್ಯಸ್ ಪರ್ ಪಾರ್ಟ್ನರ್ಶಿಪ್ ಆ್ಯಕ್ಟ್. State any one reason for admission of a new partner. In an increase in the value of asset debited to revaluation account ಅಂತ ಇದೆ, ಫಾಲ್ಸ್ ಆರ್ ಟ್ರೂ ಅಂತ ಹೇಳಬೇಕು. ಸ್ಟೇಟ್ ಎನಿ ಒನ್ ಸರ್ಕ್ಯೂಮ್ಸ್ಟನ್ಸ್ ಅಂಡರ್ ವಿಚ್ ಅ ಪಾರ್ಟ್ನರ್ಶಿಪ್ ಫರ್ಮ್ ಈಸ್ ಡಿಸಾಲ್ವ್. ನೆಕ್ಸ್ಟ್, ವಾಟ್ ಈಸ್ ದ ಇಶ್ಯೂ ಆಫ್ ಶೇರ್ಸ್ ಆಟ್ ಪ್ರೀಮಿಯಮ್ ಅಂತ ಇದೆ. ಇನ್ನು 2 ಮಾರ್ಕ್ಸ್ ಕ್ವಶನ್ಸ್ಗಳಲ್ಲಿ ನೀವು ಎನಿ 3 ಮಾತ್ರ ಬರೀಬೇಕು. ಅಲ್ಲಿ ವಾಟ್ ಈಸ್ ಅ ಪಾರ್ಟ್ನರ್ಶಿಪ್ ಇದೆ, ನೇಮ್ ಎನಿ 2 ಕಂಟೆಂಟ್ಸ್ ಆಫ್ ಪಾರ್ಟ್ನರ್ಶಿಪ್ ಡೀಡ್ ಇದೆ, ಗಿವ್ ದ ಜರ್ನಲ್ ಎಂಟ್ರಿ ಫಾರ್ ಅ ಪೇಮೆಂಟ್ ಆಫ್ ಪಾರ್ಟ್ನರ್ಸ್ ಲೋನ್ ಆ್ಯಂಡ್ ಡಿಸ್ಸೊಲ್ಯೂಷನ್ ಆಫ್ ಅ ಫರ್ಮ್ ಅದ. ಇನ್ನು ಸ್ಟೇಟ್ ಎನಿ 2 ಫ್ಯೂಚರ್ಸ್ ಆಫ್ ಅ ಕಂಪನಿ. ಇನ್ನು ಸ್ಟೇಟ್ ಎನಿ 2 ಕ್ಯಾಟಗರೀಸ್ ಆಫ್ ಶೇರ್ ಕ್ಯಾಪಿಟಲ್ ಅಂತಕ್ಕಂಥದ್ದು ಅದ. ಪಾರ್ಟ್ ಸಿಗೆ ಬರೋಣ. ಇಲ್ಲಿನೂ ಕೂಡ 6 ಮಾರ್ಕ್ಸ್ ಕ್ವಶನ್ಸ್ ಇದ್ದಾವೆ. ಸೊ ಚೆನ್ನಾಗಿ ಅವುಗಳನ್ನು ನೋಡ್ಕೊಡ್ರಿ. ಇಲ್ಲಿ ರಾಹುಲ್ ಮತ್ತು ಸುದೀಪ್ ಇಬ್ಬರು ಪಾರ್ಟ್ನರ್ಸ್ ಇದ್ದಾರೆ. ಶೇರಿಂಗ್ PL ಇನ್ ದ ರೇಷಿಯೋ 2:1 ಅದ. ಓಕೆನಾ. ಇಲ್ಲಿ ಏನು ಕೇಳಿದ್ದಾರೆ ಅಂತಂದರೆ, ಲಾಸ್ಟ್ ಪ್ರಿಪೇರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಆಪರೇಷನ್ ಅಕೌಂಟ್ ಅಂತ ಇದೆ. ಸೊ ಇದನ್ನು ಕೂಡ ಸ್ವಲ್ಪ ನೋಡ್ಕೊಡ್ರಿ. ಇನ್ನು 23 ಕ್ವಶನ್ಸ್ಗೆ ಬರೋಣ. ಸೊ 23 ಕ್ವಶನ್ಸಲ್ಲಿ ಏನು ಕೇಳಿದ್ದಾರೆ ಅಂದರೆ, ಕ್ಯಾಲ್ಕುಲೇಟ್ ಇಂಟ್ರೆಸ್ಟೆಡ್ ಆನ್ ಡ್ರಾಯಿಂಗ್ಸ್ ಎಟ್ 9 ಪರ್ ಆ್ಯನಮ್ ಅಂಡರ್ ಪ್ರಾಡಕ್ಟ್ ಮೆಥಡ್ ಅಂತ ಇದೆ. ಸೊ ಕಾರ್ತಿಕ್ ಪಾರ್ಟ್ನರ್ ಫರ್ಮ್, ಅದು ಕೂಡ ನೋಡ್ಕೊಡ್ರಿ. ಇನ್ನು 24ಅಲ್ಲಿ ಏನು ಮಾಡಿದ್ದಾರೆ, ಕ್ಯಾಲ್ಕುಲೇಟ್ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಕೇಳಿದ್ದಾರೆ. ಸೊ ಪೂಜಾ, ಶ್ರುತಿ, ರೇಣುಕಾರ್ ಪಾರ್ಟ್ನರ್ಸ್ ಇದ್ದಾರೆ. ಇನ್ನು 25ದಲ್ಲಿನೂ ಕೂಡ ಕ್ಯಾಲ್ಕುಲೇಟ್ ಗೇನ್ ರೇಷಿಯೋ ಬಗ್ಗೆ ಕೇಳಿದ್ದಾರೆ. ಸೊ ಇದನ್ನು ಕೂಡ ಪ್ರಶ್ನೆಗಳನ್ನು ಚೆನ್ನಾಗಿ ಪಾಸ್ ಮಾಡಿ ನೋಡಿಕೊಂಡು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ. ಇನ್ನು 26ಅಲ್ಲಿ ನೋಡೋದಾದರೆ, ಸೊ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ, ಪ್ರಿಪೇರ್ YS ಕ್ಯಾಪಿಟಲ್ ಅಕೌಂಟ್ ಅಂತ ಇದೆ. ಸೊ ಇದೆಲ್ಲ ಡೀಟೇಲ್ಸ್ಗಳನ್ನು ಕೊಟ್ಟಿದ್ದಾರೆ. X, Y ಆ್ಯಂಡ್ Z ಆರ್ ಈಕ್ವಲ್ ಪಾರ್ಟ್ನರ್ಸ್. ದೇರ್ ಕ್ಯಾಪಿಟಲ್ಸ್ ಆನ್ 1 April 2023 ವೇರ್ ಆ್ಯಸ್ ₹70,000, 80,000 ಆ್ಯಂಡ್ 90,000 ರೆಸ್ಪೆಕ್ಟಿವ್ಲಿ ಅಂತ ಇದೆ. ಸೊ ಇಲ್ಲಿ ವೈ ಡೈಡ್ ಆ್ಯಂಡ್ ಪಾರ್ಟ್ನರ್ಶಿಪ್ ಪ್ರೊವೈಡೆಡ್ಸ್ ಆರ್ ಫಾಲೋವಿಂಗ್ ಅಂತ ಇದೆ. ಇನ್ನು ಪಾರ್ಟ್ ಡಿದಲ್ಲಿ 12 ಮಾರ್ಕ್ಸ್ ಕ್ವಶನ್ಸ್ಗೆ ಹೋಗೋಣ. ಸೊ 12 ಮಾರ್ಕ್ಸಿನ ಪ್ರಶ್ನೆಗಳಿರ್ತಾವೆ. ಸೊ ಇಲ್ಲಿ ಬ್ಯಾಲೆನ್ಸ್ ಶೀಟ್ ಆ್ಯಸ್ ಆನ್ ಅಂಡರ್ ಅಂತ ಇದೆ. ಸೊ ಇದನ್ನು ಕೂಡ ಸ್ವಲ್ಪ ನೋಡ್ಕೊಡ್ರಿ. 27ರಲ್ಲಿ ಏನು ಕೊಟ್ಟಿದ್ದಾರೆ ಅಂದ್ರೆ, ಆ ಸೀಟಿಗೆ ತಕ್ಕಂತೆ ಇಷ್ಟು ನೀವು ಪ್ರಿಪೇರ್ ಮಾಡಬೇಕಿತ್ತು.
ರಿವೋಲ್ಯೂಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಸ್ ಆ್ಯಂಡ್ ನ್ಯೂ ಬ್ಯಾಲೆನ್ಸ್ ಶೀಟನ್ನು ನೀವೇನು ಮಾಡಬೇಕು, ಪ್ರಿಪೇರನ್ನು ಮಾಡಬೇಕು. ಅವಾಗ 12 ಮಾರ್ಕ್ಸ್ಗಳನ್ನು ಕೊಡ್ತಾರೆ. 28ನೇ ಕ್ವಶನಲ್ಲಿನೂ ಕೂಡ ನೋಡ್ಕೊಡ್ರಿ. ಸೊ ಎಲ್ಲ ಡಾಟಾ ಇದೆ. ಆನಂದ ಮತ್ತು ಸಂತೋಷ್ ಅವರು ಪಾರ್ಟ್ನರ್ಸ್ ಇದ್ದಾರೆ. ಸೊ ಬ್ಯಾಲೆನ್ಸ್ ಶೀಟ್ ಅದ 31/3/2023. ಎಲಿಬಿಲಿಟೀಸ್ ರುಪೀಸ್ ಇದೆ, ಅಸೆಟ್ಸ್ ಇದೆ ರುಪೀಸ್ ಇದೆ, 2,60,400 ಇದೆ. ಸೊ ಇಲ್ಲಿನೂ ಕೂಡ ನಿಮ್ಗೆ ಏನು ಪ್ರಿಪೇರ್ ಮಾಡ್ಲಿಕ್ಕೆ ಹೇಳಿದ್ದಾರೆ ಅಂತಂದರೆ ಎಸ್ ರಿವೋಲ್ಯೂಷನ್ ಅಕೌಂಟ್ ಅದ, ನ್ಯೂ ಬ್ಯಾಲೆನ್ಸ್ ಶೀಟ್ ಅದ, ಪಾರ್ಟ್ನರ್ಸ್ ಕ್ಯಾಪಿಟಲ್ಸ್ ಅಕೌಂಟ್ಸ್ಗಳನ್ನು ನಿಮಗೆ ಪ್ರಿಪೇರ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಇನ್ನು 29th ಕ್ವಶನ್ಸ್ಗೆ ಹೋಗೋಣ. ಸೊ ಇಲ್ಲಿನೂ ಕೂಡ ಇರ್ತಕ್ಕಂಥದ್ದು ಅರುಣಾ ಕಿರಣ ವರುಣ ಬಗ್ಗೆ ಇದೆ. ಸೊ ಇಲ್ಲಿ ಟೋಟಲ್ ಆಗಿರ್ತಕ್ಕಂಥ ಈ ಡಾಟಾಗಳಿಗೆ ನಿಮಗೆ ಏನು ಮಾಡಿದ್ದಾರೆ ಅಂತಂದರೆ ರಿವೋಲ್ಯೂಷನ್ ಅಕೌಂಟ್ ಅದ, ಕ್ಯಾಪಿಟಲ್ ಅಕೌಂಟ್ ಅದ, ನ್ಯೂ ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದೇ ಇತ್ತು. ಇನ್ನು 30ದಲ್ಲಿರ್ತಕ್ಕಂಥದ್ದು ರಶ್ಮಿ ಮತ್ತು ಗೀತಾ ಪಾರ್ಟ್ನರ್ಸ್ ಇದ್ದಾರೆ. ಅವ್ರದ್ದು ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ. ಸೊ ಎಲ್ಲ 2,46,000 ಲಿಬಿಲಿಟೀಸ್ ಇದೆ, ಅಸೆಂಟ್ ಟು 2,46,000 ಅದ. ಇಲ್ಲಿ ಏನು ಕೇಳಿದ್ದಾರೆ ಅಂದರೆ ರಿಸೊಲ್ಯೂಷನ್ ಅಕೌಂಟ್, ಬ್ಯಾಂಕ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಗಳನ್ನು ಪ್ರಿಪೇರ್ ಮಾಡಲಿಕ್ಕೆ ನಿಮಗೆ ಕೊಟ್ಟಿದ್ದಾರೆ 12 ಅಂಕಗಳಿಗೆ. ಇನ್ನು 31ನಲ್ಲಿ ಕೂಡ ರೋಹಿತಾ ದ್ರಾವಿಡ ಇದ್ದಾರೆ. ಸೊ ಅವ್ರದ್ದು ಕೂಡ 1:1 ಇರ್ತಕ್ಕಂಥದ್ದು 1,85,000 ಲಿಬಿಲಿಟೀಸ್ ಅದ. ಟೋಟಲ್ ಅಸೆಟ್ಟು 1,85,000 ಅದ. ಇಲ್ಲಿ ನಿಮಗೆ ರಿಯಲೈಸೇಷನ್ಸ್ ಅಕೌಂಟ್ ಇದೆ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಸ್ ಇದೆ, ಕ್ಯಾಶ್ ಅಕೌಂಟ್ಗಳನ್ನು ಪ್ರಿಪೇರ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಇನ್ನು 32ದಲ್ಲಿರ್ತಕ್ಕಂಥ ಲಾಸ್ಟ್ ಕ್ವಶನ್ಸ್ ಇದೆ. ಸೊ ಅಲ್ಲೇನು ಕೊಟ್ಟಿದ್ದಾರೆ ಅಂತಂದರೆ LG ಕಂಪನಿ ಲಿಮಿಟೆಡ್ ಇಶ್ಯೂ 25,000 equity shares of ₹100 each payable was as follows. On application ₹20, allotment ₹30 and a first and final call ₹50. All the shares were subscribed and money duly received except the first and final call on 2,000 shares. These shares were forfeited and reissued at a ₹80 per share as fully paid up. Give a journal entries rating the issue, portfolio and reissue of the shares ಅಂತ ಇದೆ. ಸೊ ಇಷ್ಟು ಸೆಕೆಂಡ್ PUC ಅಕೌಂಟೆನ್ಸಿಯಲ್ಲಿ ಇರ್ತಕ್ಕಂಥದ್ದು ನನಗೆ ಅವೈಲೇಬಲ್ ಆಗಿರ್ತಕ್ಕಂಥ ಕ್ವಶನ್ ಪೇಪರ್ನ ಕೊಟ್ಟಿದ್ದೀನಿ. ಪ್ಯಾಟರ್ನ್ ಸೇಮ್ ಇರ್ತದೆ, ಕ್ವಶನ್ಸ್ಗಳು ರಿಪೀಟ್ ಆಗ್ತಕ್ಕಂಥ ಸಾಧ್ಯತೆ ತುಂಬ ಇರ್ತವೆ ಅಂತ ಹೇಳ್ತಾ ಪ್ರಿಪೇರ್ ಮಾಡಿಕೊಡ್ರಿ. ಎಲ್ಲ ವಿಷಯದ ವಿಡಿಯೋಗಳ ಪ್ರಶ್ನೆ ಪತ್ರಿಕೆಗಳನ್ನು ಹಾಕಿದ್ದೀನಿ, ಅವುಗಳನ್ನು ಸಹಿತ ನೋಡಲಿಕ್ಕೆ ಮರೆಯದಿರಿ ಅಂತ ಹೇಳ್ತಾ ವಿಡಿಯೋಗಳನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ನಮ್ಮದೇ ವಾಟ್ಸಪ್ ಚಾನಲ್ ಅದ, ಟೆಲಿಗ್ರಾಮ್ ಗ್ರೂಪ್ ಅದ, ಲಿಂಕನ್ನು ಕೊಟ್ಟಿದ್ದೀನಿ, ಅವುಗಳಿಗೆ ಜಾಯ್ನ್ ಆಗೋದನ್ನು ಮಾತ್ರ ಮರೆಯದಿರಿ. ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.